ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ತಡೆ ಯಾಕೆ, ಆಲ್ರೆಡಿ ನೀವು ತಮಿಳಿನಲ್ಲಿ ನೋಡಿರ್ತೀರಾ ಏನಪ್ಪ ಲಾಗು ಅಂತ. ಎಸ್, ನಾನು ಸ್ವಲ್ಪ ಮೀಶೋ ಇಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಫ್ಲಿಪ್ಕಾರ್ಟ್ ಇಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಸೊ ಅದು ನನಗೆ ರಿಸೀವ್ ಆಗಿದೆ. ಅದ್ರ ಬಗ್ಗೆ ರಿವ್ಯೂ ಕೊಡೋಣ, ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಹೇಗಿದೆ ಮತ್ತೆ ಕ್ವಾಲಿಟಿ ಹೇಗಿದೆ, ಹೆಂಗಿದೆ ಅಂತ ನಿಮ್ಗೆ ತೋರ್ಸೋಣ, ರಿವ್ಯೂ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಎಸ್, ನಾನು ಒಂದು ಮಗ್ ಆರ್ಡರ್ ಮಾಡಿದ್ದೆ, ಬಿಸಿನೀರು ಕುಡಿಯೋದಕ್ಕಾಗ್ಲಿ ಏನಕ್ಕಾದ್ರೂ. ಅದೇನಾಯ್ತು ಅಂದ್ರೆ ಅಂತ ಆಲ್ರೆಡಿ ಒಂದು ಮಗ್ ಇತ್ತು, ಅದು ಒಡೆದೋಗಿತ್ತು. ಸೊ ನಾನು ಏನ್ ಮಾಡಿದೆ, ಒಂದು ಮಗ್ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಅದು ಫಸ್ಟ್ ಪ್ರೈಸ್ ಹೇಳ್ತೀನಿ ಎಷ್ಟು ಅಂತ. ತುಂಬಾನೇ ಬರ್ತಿದೆ. ಇಲ್ಲಿ ಕಾಣಿಸ್ತಿದ್ಯಾ? ಈ ಪ್ರೈಸ್ ಬಂದ್ಬಿಟ್ಟು 161 rupees ಅಷ್ಟೇ. ಇದು ಆ ಟೈಮ್ ಪ್ರೈಸ್ ಬಂದ್ಬಿಟ್ಟು 145 rupees. ಅದಕ್ಕೆ ಇದು ಶಿಫ್ಟಿಂಗ್ ಚಾರ್ಜು ಏನೋ ಗೊತ್ತಿಲ್ಲ, 17 rupees ಆ್ಯಡ್ ಆಗಿದೆ. ಸೊ 161 rupees ಆಗಿದೆ. ಅದು ಹೇಗಿದೆ ಮಗು ಅಂತ ಅಂದರೆ ತುಂಬಾನೇ ಸಕ್ಕತ್ತಾಗಿದೆ. ಕಣ್ಣು ಮುಚ್ಕೊಂಡು ಕೊಡ್ಬೋದು ನೋಡಿ. ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಒಡೆದೋಗಿರೋ ಥರ. ಸೊ ನಾನು ತೋರಿಸ್ತೀನಿ. 161 rupeesಗೆ ವರ್ತ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಔಟ್ಸೈಡ್ ಕೇಳಿದಾಗ 100 rupees ಅಂತ ಹೇಳಿದರು ಒಂದು ಮಗ್ಗಿಗೆ. ಅದು ಪರವಾಗಿಲ್ಲ, ಓಕೆ. ನಾನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಓಕೆ, ಚೆನ್ನಾಗಿದೆ ನೋಡಿ. 2 ಮಗ್ ಬುಕ್ ಮಾಡಿದ್ದೀನಿ. ಸೊ ಕಲರ್ ಬಂದ್ಬಿಟ್ಟು ಇದು ಸ್ವಲ್ಪ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಇದೆ. ಬಟ್ ಓಕೆ, ನಮ್ಮ ಯಜಮಾನ್ರಿಗೊಂದು ನನಗೊಂದಾಗುತ್ತೆ. ಬಟ್ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ವರ್ತ್ ಪ್ರೈಸ್ ಆ್ಯಕ್ಚುಲಿ. ತುಂಬ ಲೆಂತ್ ಕೂಡ ಇದೆ, ಚೆನ್ನಾಗಿದೆ. ಕಲರು ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಾಗೂ ಇದ್ದೇನೆ, ತುಂಬಾ ಚೆನ್ನಾಗಿದೆ. 161 ವರ್ತಡ್ ಪ್ರೈಸು. ನಾನು ಏನು ಅಂದ್ಕೊಂಡಿದ್ದೆ, ಚೆನ್ನಾಗಿ ಬರಲ್ಲ, ಇಲ್ಲೆಲ್ಲ ಒಡೆದೋಗಿರುತ್ತೆ ಅಂದರೆ. ಅಲ್ಲಿ ನಾನು ರಿವ್ಯೂ ನೋಡ್ತಿರ್ತೀನಿ, ಏನಾದ್ರು ತೊಗೋಬೇಕಾದ್ರೆ ನಾವು ರಿವ್ಯೂ ನೋಡಬೇಕು. 4 ಪಾಯಿಂಟ್ ಮೇಲಿದ್ರೆ ನಾವು ತೊಗೋಬೇಕು, 3 ಪಾಯಿಂಟ್ ಕೆಳಗಡೆ ಇದ್ದರೆ ತೊಗೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾನು ರಿವ್ಯೂ ನೋಡಿದೆ. ಯಾರೋ ಒಬ್ರು ಇಲ್ಲೆಲ್ಲ ಒಡೆದೋಗಿರೋ ಥರ ಹಾಕಿದ್ರು. ಬಟ್ ನಾನು ನೋಡ್ತಾ ಇದ್ದೀನಿ, ನನಗೆ ಚೆನ್ನಾಗೇ ಬಂದಿದೆ, ಏನೂ ಆಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಏನೂ ಆಗಿಲ್ಲ, ಚೆನ್ನಾಗಿದೆ, ಕೊಡ್ಬೋದು. 161 rupees ಕಣ್ಣು ಮುಚ್ಕೊಂಡು ಕೊಡ್ಬೋದು. ವರ್ತಡ್ ಪ್ರೈಸ್ ಇದು. ಸೊ ಇದೊಂದು ತೊಗೊಂಡೆ. ಹಂಗೆ ನೋಡ್ತಾ ಇದ್ದೆ, ನನ್ನ ಹತ್ರ ಮಗ್ ಬೇರೆ ಇರಲಿಲ್ಲ. ಸೊ ಒಡೆದೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಏನು ಮಾಡಿದೆ, ನಾನು ಸುಮ್ಮನೆ ಕೂತ್ಕೊಂಡು ಮೀಶೋ ನೋಡಬೇಕಾದ್ರೆ, ಇದು ಮೀಶೋಲ್ಲಿ ತೊಗೊಂಡಿದ್ದು. ಮೀಶೋ ನೋಡಬೇಕಾದ್ರೆ ಬುಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದು. ಇದೊಂದು ಮಗ್ ಬುಕ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕೊಡ್ಬೋದು. ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ನೀವು ಕೂಡ ಬೈ ಮಾಡಿ. ಸೊ ಇದೊಂದು ತೊಗೊಂಡೆ. ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಅಲ್ಲಿಗೂ ನಮ್ಮ ಮಮ್ಮಿ ಮನೆಗೆ ಹೋಗಬೇಕು. ಅದಕ್ಕೆ ಬೇಗ ಒಂದು ವ್ಲಾಗ್ ಮಾಡ್ಕೊಂಬಿಟ್ಟು ಹೋಗ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದೊಂದು ಆಯಿತಾ. ನೆಕ್ಸ್ಟು ಒಂದು ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ಅದ್ರ ಪ್ರೈಸ್ ಬಂದ್ಬಿಟ್ಟು, ಡ್ರೆಸ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಅಂತ ಗೊತ್ತಿಲ್ಲ, 474 454 ಅನಿಸುತ್ತೆ. ಮೇ ಬಿ 454 rupees ಅನಿಸುತ್ತೆ. ಇದು ಫ್ಲಿಪ್ಕಾರ್ಟಿಂದ ಬುಕ್ ಮಾಡ್ಕೊಂಡಿದ್ದು. ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದು. ಪ್ಯಾಂಟ್ ಸ್ವಲ್ಪ ದೊಡ್ಡದು, ನಾನು ಎಲ್ ಸೈಜ್ ಬುಕ್ ಮಾಡ್ಕೊಂಡಿದ್ದೆ. ಪ್ಯಾಂಟ್ ನನಗೆ ಮೀಡಿಯಮ್ ಬೇಕಿತ್ತು, ಬಟ್ ಎಲ್ ಸೈಜ್ ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ ಓಕೆ, ಚೆನ್ನಾಗಿದೆ. ಎಸ್, ಇದು ಪ್ಯಾಂಟ್. ಇದಕ್ಕೆ ಪ್ಯಾಕೆಟ್ ಬರುತ್ತೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ಇದು ಪ್ಯಾಕೆಟ್ ಬರುತ್ತೆ. ಇದಕ್ಕೆ ಪ್ಲಾಜಾ ಥರ ಇದೆ ಪ್ಯಾಂಟು ನೋಡಿ. ಇದಕ್ಕೆ ಟಾಪ್ ಬಂದ್ಬಿಟ್ಟು ರಿಯಲ್ MRP ಬಂದ್ಬಿಟ್ಟು 2600 ಅಂತೆ. ಇಲ್ಲ ಹಾಕಿದ್ದಾರೆ ನೋಡಿ, 2600 rupees. ಬಟ್ ನನಗೆ ಸಿಕ್ಕಿರೋದು 454 rupeesಗೆ ಸಿಕ್ಕಿತ್ತು.
ಅದ್ರಲ್ಲಿ ನೋಡಿದಾಗ ಹುಕ್ಕಿತ್ತು ಹಾಕೋ ಥರ. ಬಟ್ ನನಗೆ ಇಲ್ಲಿ ಕೊಟ್ಟಿರೋದು ನೋಡಿದ್ರೆ ಏನಿದು ಸ್ಟಿಕ್ಕರ್ ಥರ ಕೊಟ್ಟಿದ್ದಾರೆ. ಇದು ಹೋಗ್ಬಿಡುತ್ತೆ ಬೇಗ. ನಾವೇನು ಮಾಡ್ಕೋಬೇಕು ಅಂದರೆ ಹುಕ್ಕೇನಾದ್ರು ಹಾಕ್ಸ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಇದಕ್ಕೂ ಪ್ಯಾಕೆಟ್ ಇದೆ, ಚೆನ್ನಾಗಿದೆ. ಇದನ್ನು ವರ್ತ್ ಪ್ರೈಸ್ ಇದನ್ನು ನೋಡಿ, ಇದಕ್ಕೂ ಪ್ಯಾಕೆಟ್ ಇದೆ, ಕೊಡ್ಬೋದು. 454 ಪೀಸ್ ಆದರೆ ಕಣ್ಣು ಮುಚ್ಕೊಂಡು ನಾವು ಕೊಡ್ಬೋದು ಬೇಕಾದ್ರೆ. ಯಾಕಂದರೆ ಇದು ತುಂಬಾ ಚೆನ್ನಾಗಿದೆ, ಬಟ್ಟೆನೂ ಅಷ್ಟೇ, ಕ್ಲಾತು ತುಂಬ ಚೆನ್ನಾಗಿದೆ. ಕ್ಲಾತ್ ಯಾವುದು ಅಂತ ಅಂದರೆ ಇಲ್ಲಿ ಹಾಕಿರ್ತಾರೆ, ನೀವು ತಿಳ್ತಾರೆ, ಒಂದೊಂದಕ್ಕೆ ಹಾಕಿರ್ತಾರೆ, ಒಂದೊಂದಕ್ಕೆ ಹಾಕಿರಲ್ಲ ಟ್ಯಾಗು. ಇದಕ್ಕೆ ಹಾಕಿಲ್ಲ, ಮೇಡ್ ಇನ್ ಇಂಡಿಯಾ ಅಂತ ಐತೆ. ಹಾಕಿಲ್ಲ ಇದು. ಐ ಥಿಂಕ್ ಇದು ಸಿಂಥೆಟಿಕ್ ಅನ್ಸುತ್ತೆ ನನ್ನ ಪ್ರಕಾರ. ಕಾಟನ್ ಸಿಂಥೆಟಿಕ್ ಗೊತ್ತಿಲ್ಲ, ಕಾಟನ್ ಅನ್ಸುತ್ತೆ. ನೋಡಿ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಟೈಟ್ ಲೂಸ್ ಇದೆ, ಸ್ವಲ್ಪ ಟೈಟ್ ಮಾಡಿಬಿಟ್ಟು ನೋಡಿ, ಶೇಪು ಅಷ್ಟೇ ಚೆನ್ನಾಗಿ ಬಂದಿದೆ. ಟೈಟ್ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ. ನನಗೆ ಪ್ಯಾಕೆಟ್ ಇಷ್ಟ ಆಯಿತು. ಆ್ಯಕ್ಚುಲಿ ಟಾಪ್ಗಳಿಗೆ ಪ್ಯಾಕೆಟ್ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಯಾಕೆ ಅಂತಂದರೆ ಫೋನ್ ಎನಿ ಟೈಮ್ ನಾವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಪ್ಯಾಕೆಟ್ ಇದ್ದರೆ ಅದ್ರ ಇಟ್ಕೋಬೋದು. ಪ್ಯಾಂಟಿಗಿದ್ರೂ ಇನ್ನೂ ಕಂಫರ್ಟಬಲ್ ಆಗುತ್ತೆ. ಸೊ ನಾನು ಹಿಂಗೆ ನೋಡ್ತಿರ್ಬೇಕಾದ್ರೆ ಕಮ್ಮಿಗಿತ್ತು. ನಾನು ಪರ್ಪಲ್ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಕಮ್ಮಿಗಿತ್ತು. ಓಕೆ, ನೋಡೋಣ, ಟ್ರೈ ಮಾಡೋಣ. ಚೆನ್ನಾಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಚೆನ್ನಾಗಿದ್ರೆ ವೈ ನಾಟ್ ಯೂಸ್ ಮಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಜಸ್ಟ್ ತರಿಸ್ಕೊಂಡಿದ್ದು. ಅದು ಬಂದಾದ್ಮೇಲೆ ಅನ್ನಿಸ್ತು, ಓಕೆ ಚೆನ್ನಾಗಿದೆ, ಕಾಸಿಗೂ ವರ್ತಿದೆ, ನಾವು ಕೊಟ್ಟಿರೋ ದುಡ್ಡಿಗೂ ವರ್ತಿದೆ ಅಂತ ಹೇಳಿಬಿಟ್ಟು ಸೊ ಇದು ತೊಗೊಂಡೆ. ಈ ವಿಡಿಯೋನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗ್ಸೋಕೆ ನಾನು ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನನಗೆ ಯಾಕೋ ಗೊತ್ತಿಲ್ಲ, ವ್ಯೂಸ್ ಜಾಸ್ತಿ ಹೋಗ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ನಾನು ಡೈಲಿ ಹಾಕ್ತಾನೇ ಇದ್ದೀನಿ ಲಾಗ್ನ. ಅಕಸ್ಮಾತ್ ಲಾಗ್ನ ಹಾಕೋಕ್ಕಾಗಿಲ್ಲ ಅಂತ ಅಂದ್ರೂ ಒಂದೊಂದು ಶಾರ್ಟ್ ವೀಡಿಯೋಸ್ ಅಂತೂ ನಾನು ಹಾಕ್ತಾನೇ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಲೈಕ್ ಹೋಗ್ತಿಲ್ಲ, ತಾಳ್ಮೆಯಿಂದ ಇರ್ತೀನಿ, ಲೈಕ್ ಬರುತ್ತೆ ಅಂತ ಅನ್ಕೋತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಕಮೆಂಟ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಮಾಡಬೇಕು ಅಂತಂದರೆ, ಯಾಕೆಂದರೆ ನನಗೆ ಗೊತ್ತಾಗ್ತಿಲ್ಲ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಬರೀ ನಾನು ಟ್ರಾವೆಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಕುಕ್ಕಿಂಗ್ ವಿಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಈ ಥರ ಮೀಶೋ, ಫ್ಲಿಪ್ಕಾರ್ಟಿಂದ ಏನಾದ್ರು ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು, ಯಾಕೆಂದರೆ ನಾನು ಒಬ್ಬಳೇ ಇರ್ತೀನಲ್ವ. ಸೊ ನನಗೆ ಅದು ಐಡಿಯಾ ಬರಲ್ಲ, ಏನು ವಿಡಿಯೋ ಮಾಡ್ಬೋದು ನೆಕ್ಸ್ಟು ಅಂತ. ನೀವೊಂದು ನನಗೆ ಸೊಲ್ಯೂಷನ್ ಆಗಿ ಕಮೆಂಟ್ ಹಾಕಿ ಈ ಥರ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಸೊ ಅದೂ ಮುರಿದೋಗ್ಬಿಟ್ಟಿದೆ, ಅದೂ ಒಂದು ತರಬೇಕು. ಫೋನ್ ಸ್ಟ್ಯಾಂಡು ನೋಡಿ ಇಲ್ಲಿ ಮುರಿದೋಗ್ಬಿಟ್ಟಿದೆ. ಈಗ ಅದೊಂದು ಬುಕ್ ಮಾಡ್ಕೋಬೇಕು, ಫೋನ್ ಸ್ಟ್ಯಾಂಡು. ಇದು ತುಂಬಾ ಯೂಸ್ ಇತ್ತು. ನಾನೇನು ಮಾಡಿದೆ, ನಮ್ಮ ಯಜಮಾನ್ರ ತಮಾಷೆ ಮಾಡ್ಕೊಂಡು ಹಿಂಗೆ ಅಂದ್ಬಿಟ್ಟೆ, ಅದೇನು ಬಂದ್ಬಿಡ್ತು, ಕಿತ್ತೋಗ್ಬಿಡ್ತು. ಸೊ ಅದೊಂದು ಬುಕ್ ಮಾಡ್ಕೋಬೇಕು, ನೋಡಬೇಕು. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೋ ಮೀಶೋಲ್ಲಿ ಸಿಗುತ್ತೋ ಅಂತ ಗೊತ್ತಿಲ್ಲ, ನೋಡಿ ಬುಕ್ ಮಾಡ್ಕೋಬೇಕು. ಇಲ್ಲೇ ಇಟ್ಟಿರ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಂಗೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಲಿಂಕ್ನ ಕ್ಲಿಕ್ ಮಾಡಿ. ನಿಮ್ಗೆ ಈ ಐಟಮ್ ಇಷ್ಟ ಆಯಿತು ಅಂತ ಅಂದರೆ ನೀವು ಬೈ ಮಾಡಿ. ಐಟಮ್ ಮಾತ್ರ ಎರಡೂ ಚೆನ್ನಾಗಿದೆ, ಮಗ್ಗು ಚೆನ್ನಾಗಿದೆ ಮತ್ತು ಟಿ ಶರ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. Love you. Take care. Bye bye. Keep supporting me.